ಸ್ನೇಹಿತರೆ, ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಸಮಯದಲ್ಲಿ ಹೇಳಿದ ಮಾತು ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ಳಲಿದೆ ಎಂದು ಮೋದಿ ಹೇಳಿದ್ರು. ಆದರೆ ಕಾಂಗ್ರೆಸ್ ಪ್ರಣಾಳಿಕೆ ಅನುಸಾರವಾಗಿ ಪಕ್ಷ ಅಧಿಕಾರಕ್ಕೆ ಏನಾದರೂ ಬಂದರೆ ಹಣಕಾಸು ಹಾಗೂ ಸಾಂಸ್ಥಿಕ ಸಂಸ್ಥೆ ಸಮೀಕ್ಷೆ ನಡೆಸಿ ಭಾರತದ ಸಂಪತ್ತು ಯಾರ ಕೈಯಲ್ಲಿದೆ ಎಂಬುದನ್ನು ಪತ್ತೆ ಮಾಡಲಾಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಹಾರ್ಲಿಕ್ಸ್ ಮತ್ತು ಬೂಸ್ಟ್ಗೆ ಆರೋಗ್ಯ ಪೇಯ ಪಟ್ಟ ಇಲ್ಲ ಎನ್ನುವಂಥದ್ದನ್ನು ಕಂಪನಿ ಸ್ಪಷ್ಟನೆಯನ್ನು ನೀಡಿದೆ. ಅಂದರೆ ಪೌಷ್ಟಿಕಾಂಶ ಪಾನೀಯ ಎಂದು ಮರು ನಾಮಕರಣವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ಹಾರ್ಲಿಕ್ಸ್ ಮತ್ತು ಬೂಸ್ಟ್ ನಿಮಗೆ ಗೊತ್ತೇ ಇದೆ. ಇವುಗಳು ಸೇರಿದಂತೆ ವಿವಿಧ ಆರೋಗ್ಯ ಲೇಬಲ್ ಹೊಂದಿರುವಂತಹ ಪಾನೀಯಗಳನ್ನು ಉತ್ಪಾದಿಸುವ ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ತನ್ನ ಕಂಪನಿಯ ಆರೋಗ್ಯಕರ ಪಾನೀಯ ಪಟ್ಟಿಯಿಂದ ಹಾರ್ಲಿಕ್ಸ್ ಮತ್ತು ಬೂಸ್ಟ್ ಹೆಸರನ್ನು ಕೈಬಿಟ್ಟಿದೆ. ಅಂದರೆ ಇಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಇ-ಕಾಮರ್ಸ್ ವೆಬ್ಸೈಟ್ನಿಂದ ಪಾನೀಯಗಳ ಹೆಸರನ್ನು ಆರೋಗ್ಯಕರ ಪಾನೀಯ ಪಟ್ಟಿಯಿಂದ ಕೈಬಿಡುವುದಕ್ಕೆ ಸೂಚಿಸಿದೆ. ಇದರ ಬಳಿಕ ಈ ಕಂಪನಿ ಈ ರೀತಿ ಡಿಸೈಡನ್ನು ತಗೊಂಡಿದೆ. ಹೇಗೆ ಅಂತ ಹೇಳಿದ್ರೆ, ಹೆಲ್ತ್ ಡ್ರಿಂಕ್ಸ್ ಹೆಸರು ತೆಗೆದುಹಾಕಿ ಪೌಷ್ಟಿಕಾಂಶ ಪಾನೀಯದ ಗುಂಪಿಗೆ ಸೇರಿಸಿ ಅಂತ ಹೇಳಿದ್ದಾರೆ. ಇನ್ನು ಚೀನಾ ಪದೇ ಪದೇ ಖ್ಯಾತೆ ತೆಗೆಯುತ್ತೆ. ಸಿಯಾಚಿನ್ ಸನಿಹದ POK ಬಳಿ ಚೀನಾ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಚಿಲಿ ಉಪಗ್ರಹ ಚಿತ್ರಗಳಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಭಾರತದ ನೆರೆಹೊರೆಯಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಪದೇ ಪದೇ ಚೀನಾ ಒಂದು ವಿಷಯಗಳನ್ನ ಎತ್ಕೊಂಡು ಖ್ಯಾತೆ ತೆಗೆಯುತ್ತೆ. ಇದೀಗ ಅದೇ ಥರದ ಮತ್ತೊಂದು ವಿಷಯವನ್ನು ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಾದಂತಹ ನಮ್ಮ ಸಿಯಾಚಿನ್ ಏನಿದೆ, ಇದರ ತಪ್ಪಲಿನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ಭಾರತ ಅಪೋಸಿಟ್ ಮಾಡಿದೆ. ಮತ್ತೊಂದು ವಿಷಯ, ಸುಪ್ರೀಂ ಕೋರ್ಟ್ ಕೇಸ್ಗಳು ಇನ್ನು ವಾಟ್ಸಪ್ನಲ್ಲೂ ಕೂಡ ಲಭ್ಯ ಆಗ್ತಾ ಇದ್ದಾವೆ. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ BJP ಮತ್ತು ಕಾಂಗ್ರೆಸ್ನವರ ಆರೋಪ ಮತ್ತು ಪ್ರತ್ಯಾರೋಪ ತಾರಕಕ್ಕೆ ಹೋಗಿದೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಮರಣಿಸಿದ ಬಳಿಕ ಉತ್ತರಾಧಿಕಾರಿಗೆ ಆಸ್ತಿಯ ವರ್ಗಾವಣೆಯಾಗುವಾಗ ಯಾವುದೇ ತೆರಿಗೆ ವಿಧಿಸಲಾಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿ. ಆದರೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಕಾಯ್ದೆ ಜಾರಿಗೊಂಡ್ರೆ ಈ ಅನುಕೂಲಕ್ಕೆ ತಡೆಯಂತೂ ನಿಶ್ಚಿತ ಆಗುತ್ತೆ. ಅಮೆರಿಕದಲ್ಲಿರುವಂಥ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯನ್ನು ಪ್ರಸ್ತಾಪಿಸಿರುವಂಥ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಭಾರತದಲ್ಲಿ ಒಂದು ಕಾಲದಲ್ಲಿದ್ದ ಈ ತೆರಿಗೆ ಪುನಃ ವಿವಾದ ಸ್ವರೂಪ ಪಡಿತಾ ಇದೆ ಅಂತ ಹೇಳ್ಬೋದು. ಸ್ಯಾಮ್ ಪಿತ್ರೋಡಾ, ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಮುಖ್ಯಸ್ಥ ಆದಂತಹ ಸ್ಯಾಮ್ ಪಿತ್ರೋಡಾ ಹೇಳುವಂತೆ, ಪಿತ್ರಾರ್ಜಿತ ತೆರಿಗೆ ಪದ್ಧತಿ ಇರುವ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ $10 ಕೋಟಿ ಮೌಲ್ಯದ ಸಂಪತ್ತು ಹೊಂದಿದ್ರೆ ಆತ ಮೃತಪಟ್ಟಾಗ ಕೇವಲ 45% ಆಸ್ತಿಯನ್ನು ಮಕ್ಕಳಿಗೆ ವರ್ಗಾಯಿಸಬಹುದು. ಉಳಿದ 55% ಆಸ್ತಿಯನ್ನು ಸರ್ಕಾರವೇ ಉಳಿಸಿಕೊಳ್ಳಲಾಗುತ್ತೆ. ಆಸಕ್ತಿದಾಯಕ ಕಾನೂನು ಅಂತ ಸ್ಯಾಮ್ ಪಿತ್ರೋಡಾ ಹೇಳಿದ್ದಾರೆ. ಹೀಗಾಗಿ ಪಿತ್ರಾರ್ಜಿತ ಕಾಯ್ದೆ ಹಿಂದೆ ಭಾರತದಲ್ಲಿ ಇತ್ತು, ನಂತರ ಇದನ್ನು ತೆಗೆದು ಹಾಕಲಾಗಿತ್ತು. ಇದರ ಬಗ್ಗೆ ಪ್ರಧಾನಿಯು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇಂದಿರಾ ಗಾಂಧಿ ಅಂತ್ಯದ ಬಳಿಕ ಪಿತ್ರಾರ್ಜಿತ ಆಸ್ತಿ ಸರ್ಕಾರದ ಪಾಲಾಗುತ್ತದೆ ಎಂಬ ಕಾರಣಕ್ಕಾಗಿ ರಾಜೀವ್ ಗಾಂಧಿರವರು ಈ ಕಾನೂನನ್ನು ರದ್ದುಪಡಿಸಿದ್ರು ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಸರ್ಕಾರದಲ್ಲಿ ಈ ಪಿತ್ರಾರ್ಜಿತ ತೆರಿಗೆಗೆ ಸಂಬಂಧಪಟ್ಟಂತಹ ನಿಲುವುಗಳೇನು ಹೊಸ ಸರ್ಕಾರದ್ದು ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ನಾಡಗೀತೆಯ ವಿಷಯದ ಬಗ್ಗೆ ಅನಂತಸ್ವಾಮಿ ಧಾಟಿಯನ್ನು ಅಂತಿಮ ಮಾಡಿಕೊಂಡಿದ್ದು. ನಾಡಗೀತೆಗೆ ಮೈಸೂರು ಅನಂತಸ್ವಾಮಿಯವರ ಧಾಟಿಯನ್ನು ಅಳವಡಿಸ್ಕೊಂಡು ಅದರ ಪೂರ್ಣ ಪಾಠ ಬೆಳೆಸಬೇಕು. ಆಲಾಪವಿಲ್ಲದೆ, ಪುನರಾವರ್ತನೆ ಇಲ್ಲದೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ಆಡಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನು ಹೇಳಿದೆ. ಮತ್ತು ಅನಂತಸ್ವಾಮಿಯವರ ಧಾಟಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದೆ. ಇನ್ನು T20 ವಿಶ್ವಕಪ್ಗೆ ಬೋಲ್ಟ್ ರಾಯಭಾರಿಯಾಗಿದ್ದಾರೆ. ಈಗೇನು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದ ಆತಿಥ್ಯದಲ್ಲಿ ಜೂನ್ 1ರಿಂದ ಇರುವಂಥ T20 ವಿಶ್ವಕಪ್ ಟೂರ್ನಿಗೆ ಅಥ್ಲೆಟಿಕ್ಸ್ ದಿಗ್ಗಜ ಉಸೇನ್ ಬೋಲ್ಟ್ ಅವರನ್ನು ಪ್ರಚಾರ ರಾಯಭಾರಿಯಾಗಿ ICC ಬುಧವಾರ ನೇಮಿಸಿದೆ. ಸ್ನೇಹಿತರೆ, ಮತ್ತೊಂದು ಏಷ್ಯಾದಲ್ಲಿಯೇ ಇದೇ ಮೊದಲ ಬಾರಿಗೆ 2 ಕೈ ಇಲ್ಲದಂಥ ಮಹಿಳೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಕೇರಳದ ತಿರುವನಂತಪುರದಲ್ಲಿ. ಉತ್ಸಾಹ ಮತ್ತು ಗುರಿ ತಲುಪುವ ಛಲವಿದ್ದರೆ ಅಸಾಧ್ಯವಾದುದನ್ನು ಸಾಧಿಸಬಹುದು ಅನ್ನೋದಕ್ಕೆ ಕೇರಳದ 32 ವರ್ಷದ ಮಹಿಳೆ ಸಾಕ್ಷಿಯಾಗಿದ್ದಾರೆ. ಇವರು ಜೀಲು ಮೋಲ್ ಮೇರಿಯಾಟ್ ಥಾಮಸ್ ಅನ್ನುವಂಥವರು 2 ಕೈಗಳು ಇಲ್ಲದಿದ್ದರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡಿರುವಂತಹ ಏಷ್ಯಾದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ VVPATಗೆ ಸಂಬಂಧಪಟ್ಟಂತಹ ವಿಚಾರ ಏನಿತ್ತು, ಅದು ಒಂದಷ್ಟು ತೀರ್ಪನ್ನು ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣಾ ನಿಯಂತ್ರಣ ನಮ್ಮ ಕೆಲಸವಲ್ಲ ಅನ್ನುವಂಥ ಅಭಿಪ್ರಾಯವನ್ನು
ಸುಪ್ರೀಂ ಕೋರ್ಟ್ ಹೇಳಿದೆ. ಈಗಾಗಲೇ EVM VVPAT ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿಕೆ ಮತ್ತು ತೀರ್ಪನ್ನು ಕಾಯ್ದಿರಿಸಿತ್ತು. ನಾವು ಚುನಾವಣಾ ನಿಯಂತ್ರಣದ ಪ್ರಾಧಿಕಾರವಲ್ಲ, ಸಾಂವಿಧಾನಿಕ ಪ್ರಾಧಿಕಾರವಾದ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಬಗ್ಗೆ ನಿರ್ದೇಶನ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಬುಧವಾರ ಸ್ಪಷ್ಟಪಡಿಸಿದೆ. ಜೊತೆಗೆ ಈ ಪ್ರಕರಣದ ತೀರ್ಪನ್ನು ಕಾಯ್ದಿರಿಸಿದೆ. ಇನ್ನೊಂದೆಷ್ಟು ತೀರ್ಪನ್ನು ಸುಪ್ರೀಂ ಕೋರ್ಟ್ ಹೇಳ್ಬೋದು ಅಂತ ಹೇಳಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಮತಯಂತ್ರದ ದತ್ತಾಂಶದ ಜೊತೆಗೆ ಮತದಾರರು ಪರಿಶೀಲಿಸಬಹುದಾದಂಥ ಪೇಪರ್ ಆಡಿಟ್ ಟ್ರಯಲ್ VVPAT ಏನಿದೆ ಇದನ್ನು 100% ತಾಳೆ ನೋಡಲು ನಿರ್ದೇಶನ ನೀಡುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿತ್ತು. ಇದರ ಬಗ್ಗೆ ಮತ್ತೊಂದಷ್ಟು ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ಹೇಳ್ಬೋದು ಅಂತ ಕೇಳಲಾಗ್ತದೆ. ಇನ್ನು ದೇಶದ ಶ್ರೀಮಂತ ಅಭ್ಯರ್ಥಿ P. ಚಂದ್ರಶೇಖರ್ ಅಂತ ಆಂಧ್ರ ಪ್ರದೇಶದ ಗುಂಟೂರು ಲೋಕಸಭಾ ಕ್ಷೇತ್ರದ ತೆಲುಗು ದೇಶಂ ಪಕ್ಷದ TDP ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್ ಇವರು ಲೋಕಸಭಾ ಚುನಾವಣೆ ಕಣದಲ್ಲಿರುವಂತಹ ದೇಶದ ಅತ್ಯಂತ ಶ್ರೀಮಂತ ಅಭ್ಯರ್ಥಿಯಾಗಿದ್ದು ಇವರ ಒಟ್ಟು ಆಸ್ತಿ 5,785 ಕೋಟಿ ರು ಆಗಿದೆ. ಅಷ್ಟು ಆಸ್ತಿಯನ್ನು ಇವರು ಘೋಷಣೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಏಪ್ರಿಲ್ 26 ಚೆರ್ನೋಬಿಲ್ ದುರಂತ ಸ್ಮರಣೆಯ ದಿನ. ಅಂದರೆ ಸ್ನೇಹಿತರೆ, 1986ರಲ್ಲಿ ಮಾನವ ಕುಲವೇ ಬೆಚ್ಚಿ ಬೀಳುವ ಚೆರ್ನೋಬಿಲ್ ಅಣು ದುರಂತ ಸೋವಿಯತ್ ಒಕ್ಕೂಟದಲ್ಲಿ ಸಂಭವಿಸಿತು. ಇದರ ಸ್ಮರಣಾರ್ಥ ಏಪ್ರಿಲ್ 26ರಂದು ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ದುರಂತ ಸ್ಮರಣೆ ದಿನವನ್ನಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಈ ಚೆರ್ನೋಬಿಲ್ ಪರಮಾಣು ಘಟಕದಲ್ಲಿನ ಸೋರಿಕೆ ಸಂಭವಿಸಿ ಆಸುಪಾಸಿನ 3 ದೇಶಗಳನ್ನು ಒಳಗೊಂಡು ಸುಮಾರು 80 ಲಕ್ಷಕ್ಕೂ ಅಧಿಕ ಮಂದಿ ವಿಕಿರಣಕ್ಕೆ ತುತ್ತಾಗಿದ್ದರು. ವಿಕಿರಣ ತಾಕಿ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿಂದ ಜನರು ನರಳುವಂತಾಗಿತ್ತು. ಇದು ಏಪ್ರಿಲ್ 26ರ ಚೆರ್ನೋಬಿಲ್ ದುರಂತ ಸ್ಮರಣೆಯ ದಿನ. ಏಪ್ರಿಲ್ 26 ಶ್ರೀನಿವಾಸ್ ರಾಮಾನುಜನ್ ಸ್ಮರಣೆಯ ದಿನ. ಜಗದ್ವಿಖ್ಯಾತ ಭಾರತೀಯ ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ ಏಪ್ರಿಲ್ 26, 1926ರಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ನಿಧನರಾಗ್ತಾರೆ. ಗಣಿತವನ್ನು ಶಾಸ್ತ್ರೀಯವಾಗಿ ಅಭ್ಯಸಿಸದೇ ಇದ್ದರೂ ಗಣಿತ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ ಶ್ರೇಯ ರಾಮಾನುಜನ್ ಅವರದ್ದು. ಅವರು ಬದುಕಿದ್ದು ಕೇವಲ 32 ವರ್ಷಗಳು. ಅಷ್ಟು ಕಡಿಮೆ ಜೀವಿತಾವಧಿಯಲ್ಲಿಯೇ ಜಗತ್ತಿನ ಗಮನ ಸೆಳೆದದ್ದು ಅವರ ಹೆಗ್ಗಳಿಕೆ.